ಗುರುವಿಗೆ ಶರಣು, ಸದ್ಗುರುವಿಗೆ ಶರಣು. ವಿಶೇಷವಾಗಿ ಪ್ರಥಮದಲ್ಲಿ ನಮ್ಮ ಗುರುಗಳಾದ ಶ್ರೀ ಅವಧೂತ ರಾಜಯೋಗಿ ನಾಮದೇವಗೌಡ ಶರಣರ ಶರಣಾರವಿಂದರಲ್ಲಿ ಶರಣಾರ್ಥಿಯನ್ನು ತಿಳಿಸುತ್ತಾ, ಹಾಗೂ ಈ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಆತ್ಮಗಳಿಗೆ ಶರಣಾರ್ಥಿಯಿಂದ ಹೇಳುತ್ತಾ, ವಿಶೇಷವಾಗಿ ಇವತ್ತಿನ ದಿನ ನಮ್ಮ ಗುರುಗಳಾದ ಶ್ರೀ ಸೋನಿಂಗಪ್ಪ ಸರ್ ಶಿಕ್ಷಕರು ಅವರ ಅನುಭವ ಇವತ್ತು ನೀವು ಕೇಳೋಣ. ಅವರಿಗೆ ಇವತ್ತು ವಿಶೇಷವಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತಾ ಅವರಲ್ಲಿ ಶರಣಾರ್ಥಿಯನ್ನು ತಿಳಿಸುತ್ತೇನೆ. ಹಾಗೂ ಇವತ್ತಿನ ದಿವಸ ಶಿವರಾತ್ರಿ ಮತ್ತು ಶಿವನ ಜಾಗರಣೆ ನೀವೆಲ್ಲ ಮಾಡ್ತಿದ್ದೀವಿ. ಶಿವನ ದರ್ಶನ ಇವತ್ತು ಬಾಗಿಲು ತೆರೆದಿರ್ತಂತ ಹೇಳ್ತಾರೆ ಎಲ್ಲರೂ ವರ್ಷಕ್ಕೊಮ್ಮೆ. ಶಿವ ಅಂದರೆ ಏನು, ದರ್ಶನ ಅಂದರೆ ಏನು, ಹಾಗೂ ನೀವೆಲ್ಲರೂ ಸರ್ ಕೂಡ ತಿಳಿಸೋಮಂತ ಹೇಳ್ತಾ ಅವರಿಗೆ ಬಿಟ್ಟುಕೊಡ್ತಿದ್ದೀವಿ. ಸದ್ಬೋಧ ಈ ಚಾನಲನ್ನು ವೀಕ್ಷಣೆ ಮಾಡ್ತಿರುವಂಥ ಸರ್ವ ಶ್ರೇಷ್ಠರಿಗೂ ತಮ್ಮೆಲ್ಲ ಪವಿತ್ರ ಮನಸ್ಸುಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈ ಯೂಟ್ಯೂಬ್ ಚಾನಲನ್ನು ಹುಟ್ಟು ಹಾಕಿ ನಿರಂತರ ಆಧ್ಯಾತ್ಮಿಕ ವಿಚಾರಗಳನ್ನು ಮೈಗೂಡಿಸಿಕೊಂಡು ಅನೇಕ ಉಪನ್ಯಾಸ ಮಾಲಿಕೆಯನ್ನು ನೀಡ್ತಾ ಬಂದಿರುವಂಥ ಈ ಚಾನಲಿನ ಕಾರಣಕರ್ತರು ಆಗಿರುವಂಥ ಸಂಸ್ಥಾಪಕರಾಗಿರುವಂಥ ಹಿರಿಯರಾಗಿರುವಂಥ ಶ್ರೀ ನಾಗಪ್ಪಣ್ಣ ಶರಣರು ಹೂವಿನ ಬಾವಿಯವರಲ್ಲಿ ಭಕ್ತಿಪೂರ್ವಕ ಶರಣ ಸಮರ್ಪಣೆ ಮಾಡಿ ಭಾಳ ದಿನಗಳ ನಂತರ ಶರಣರು ನಾವು ಮುಖಾಮುಖಿಯಾಗಿದ್ದೇವೆ. ಅವರ ಈ ಹಿಂದಿನ ಒಂದು ಎಪಿಸೋಡನ್ನು ನಾನು ಗಮನಿಸಿದೆ. ಹಳೆ ಬೇರು ಹೊಸ ಚಿಗರು ಕೂಡಿರಲು ಮರ ಸೊಬಗು ಅನ್ನುವ ಕವಿವಾಣಿಯಂತೆ ಈ ನಾಡಿನಲ್ಲಿ ಈ ಜೀವನದಲ್ಲಿ ಏನಾದರೂ ಒಂದು ಹೊಸದನ್ನು ನಾವು ಹುಟ್ಟು ಹಾಕಬೇಕು ಅನ್ನೋದಾದರೆ ಅದಕ್ಕೆ ಮೂಲವಾಗಿ ಹಳೆಯ ಸಂಪ್ರದಾಯಗಳು, ಸಂಸ್ಕೃತಿಗಳು, ವಿಚಾರಗಳು ಸಮ್ಮಿಳಿತಗೊಳ್ಳಬೇಕು ಅನ್ನುವಂಥ ಒಂದು ಸಂದೇಶವನ್ನು ಸಮಾಜಕ್ಕೆ ಇಡುವುದು ಭಾಳ ಅರ್ಥಪೂರ್ಣವಾಗಿ ಮಾಡ್ಕೊಂಡು ಬಂದಿದ್ದಾರೆ. ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಮೂಡ್ಕೊಂಡು ಬಂದಿದೆ. ವಿಚಾರಗಳನ್ನು ಪ್ರಸ್ತುತ ದಿನಮಾನಗಳಲ್ಲಿ ಸಮ್ಮಿಳಿತಗೊಳಿಸಬೇಕಾದರೆ ಹಿಂದಿನ ಹಿರಿಯರ ಜ್ಞಾನದ ಒಂದು ಸೆಲೆಯನ್ನು ಮೈಗೂಡಿಸಿಕೊಂಡಾಗ ಮುಂದುವರಿಯುತ್ತಿರುವಂಥ ಬದಲಾಗುತ್ತಿರುವಂಥ ದಿನಮಾನಗಳಿಗೆ ಆಧ್ಯಾತ್ಮವನ್ನು ಮನಸ್ಸಿನಲ್ಲಿ ಗಟ್ಟಿಗೊಳಿಸ್ಕೊಳ್ಬೇಕು ಅನ್ನೋದಾದರೆ ಹಿಂದಿನ ವಿಚಾರಗಳನ್ನು ನಾವು ಮುಂದಕ್ಕೆ ತಗೊಂಡು ಬರುವಂಥದ್ದು ಭಾಳ ಮುಖ್ಯ ಅನ್ನುವಂಥ ಅಂಶ ಅದರಲ್ಲಿ ಮೂಡಿಬಂತು. ಇವತ್ತು ಭಾಳ ವಿಶೇಷವಾಗಿ ಪವಿತ್ರವಾದ ದಿನವಾಗಿ ಈ ದಿನದ ಮಹತ್ವದ ಬಗ್ಗೆ ಒಂದಿಷ್ಟು ಮಾತಾಡೋಣ ಅನ್ನುವಂಥ ಸಂಕಲ್ಪದೊಂದಿಗೆ ಇವತ್ತು ಮುಖಾಮುಖಿಯಾಗಿದ್ದೇವೆ. ಯೂಟ್ಯೂಬ್ ಚಾನಲಿನ ಮೂಲಕ ಒಂದು 10-15 ನಿಮಿಷಗಳಲ್ಲಿ ನಮಗೇನು ಸಾಧ್ಯ ಆ ಶಿವನ ನಾಮಸ್ಮರಣೆಯಲ್ಲಿ ಶಿವನ ಮಹಿಮೆಯನ್ನು, ಮಹತ್ವವನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಶರಣರು ನಾವು ಮಾಡಬೇಕು ಅಂತ ಕೂಡಿದ್ದೀವಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ನಮ್ಮ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ಅಂತ ಶರಣರು ಸಂದೇಶವನ್ನು ಇಟ್ಟಿದ್ದಾರೆ. ಅದರಲ್ಲಿ ಒಂದು ಸಾಲನ್ನು ತಗೊಳ್ಳೋಣ. ಜ್ಯೋತಿಯ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಬರೀತಾರೆ. ಯಾವಾಗ ಜ್ಯೋತಿ ಬೆಳಗುತ್ತೋ ಕತ್ತಲು ಸರಿಯುತ್ತೆ. ಶಿವನನ್ನು ಪ್ರಕಾಶಕ್ಕೆ ಹೋಲಿಸಿದರೆ, ಶಿವನನ್ನು ಜ್ಞಾನಕ್ಕೆ ಹೋಲಿಸಿದರೆ, ಶಿವನನ್ನು ಶುಭಕ್ಕೆ ಹೋಲಿಸಿದರೆ, ಶಿವನನ್ನು ಮಂಗಳಕ್ಕೆ ಹೋಲಿಸಿದರೆ, ಶಿವನನ್ನು ಸರ್ವವ್ಯಾಪಿ ಎಂದು ಬಿಂಬಿಸಿಕೊಂಡರೆ ಜೀವನದಲ್ಲಿ ಕತ್ತಲವೇ ಇರುವುದಿಲ್ಲ ಅನ್ನುವಂಥ ಸಂದೇಶ. ಶಿವ ಮತ್ತು ರಾತ್ರಿ 2 ಪದಗಳನ್ನು ಅಲ್ಲಿ ಕೂಡಿಸಿಕೊಂಡಿದ್ದಾರೆ. ಶಿವರಾತ್ರಿ.
ಆ ಶಿವರಾತ್ರಿಯ ಮಹತ್ವ ಏನು ಅಂತಂದರೆ ಶಿವನ ದರ್ಶನವನ್ನು, ಶಿವನ ಅನುಭವವನ್ನು, ಶಿವನ ಸಂದೇಶವನ್ನು ಮೈಗೂಡಿಸಿಕೊಂಡರೆ ತಮಂದ ಅಂದರೆ ಕತ್ತಲನ್ನೋದು ಇರೋದಿಲ್ಲ ಜೀವನದಲ್ಲಿ ಅನ್ನುವಂಥ ಸಂದೇಶವನ್ನು ಶರಣರು ನಮಗಿಟ್ಟು ಹೋಗಿದ್ದಾರೆ. ಭಾಳ ಮಹತ್ವಪೂರ್ಣವಾಗಿರುವಂಥದ್ದು. ಅದಕ್ಕೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಕರೀತಾರೆ. ಯಾವುದು ಮೊದಲು? ಜ್ಞಾನ ಮೊದಲು, ನಾನು ಮೊದಲು? ಈ ಎರಡು ವಿಚಾರಗಳಲ್ಲಿ ತೊಗೊಂಡ್ರೆ ಜ್ಞಾನ ಮೊದಲು ಅಂದರೆ ತಪ್ಪಾದೀತು, ನಾನು ಮೊದಲು ಅಂದರೆ ತಪ್ಪಾದೀತು ಅನ್ನುವಂಥದ್ದಲ್ಲ. ನಾನು ಮೊದಲು, ನಂತರ ಜ್ಞಾನ. ಯಾವಾಗ ತೊಟ್ಟಿಲಲ್ಲಿ ಆಡುವ ಮಗುವಿಗೆ ನಾಮಕರಣವನ್ನು ಮಾಡಿ ಇಂಥ ಒಂದು ಶಿರೋನಾಮಿಯಲ್ಲಿ ನೀನಿದ್ದೀಯಾ ಅಂತ ತಿಳ್ಕೊಂಡಾಗ ಆ ಹೆಸರನ್ನು ಕೂಗಿದಾಗ ಆ ಮಗು ಹೊಳ್ಳಿ ನೋಡುತ್ತಲ್ಲ, ಅವಾಗ ಅದಕ್ಕೆ ಸ್ವಲ್ಪ ನಾನು ಇದು ನನ್ನದೇ ಹೆಸರು ಎನ್ನುವಂಥ ಪರಿಜ್ಞಾನದೊಂದಿಗೆ ಆ ಜ್ಞಾನ ಉತ್ಪತ್ತಿಯಾಗಿ ಉದಯವಾಗುತ್ತೆ. ವ್ಯಕ್ತಿ ನಾನು ಅಂತ ತಿಳಿದುಕೊಂಡ ಮೇಲೆ ನಾನು ಎಂಬುದು ಎಲ್ಲಿ ಬಂತೋ ಅದು ಅಜ್ಞಾನ ಅಂತಲೂ ಹೇಳ್ತಾರೆ ಮುಂದಕ್ಕೆ. ಆದರೆ ಮೊದಲಿಗೆ ನಾನು ಅನ್ನೋದು ಗೊತ್ತಾಗಬೇಕು. ನಾನೊಬ್ಬ ಪವಿತ್ರವಾದ ವ್ಯಕ್ತಿ, ನಾನು ದೇವರ ಕೃಪೆಯಿಂದ ಬಂದಿರುವಂಥವನು, ಈ ಜಗತ್ತಿಗೆ ಏನಾದರೂ ಸಂದೇಶವನ್ನು ಕೊಡಲಿಕ್ಕೆ ಬಂದವನು, ಸೇವೆ ಮಾಡಲಿಕ್ಕೆ ಬಂದವನು, ಕೆಲಸ ಮಾಡಲಿಕ್ಕೆ ಬಂದವನು, ಇಲ್ಲಿ ಇರುವವನಲ್ಲ. ಒಂದು ದಿನ ಇದ್ದು ನನ್ನ ಪಾಲಿನ ಕೆಲಸವನ್ನು, ಕರ್ಮವನ್ನು ನಿರ್ವಹಿಸಿ ಒಂದು ದಿನ ಹೋಗಲಿಕ್ಕಿದೆ ಅನ್ನುವಂಥ ಪರಿಜ್ಞಾನದಲ್ಲಿ ಇರುವಂಥವನು. ಈ ನಾನು ಎನ್ನುವ ಪರಿಜ್ಞಾನ ಬಂದ ತಕ್ಷಣ ನನಗೆ ಜ್ಞಾನೋದಯವಾಗುವುದಕ್ಕೆ ಪ್ರಾರಂಭ ಆಗಬೇಕು. ಎಂಥ ಜ್ಞಾನೋದಯ ಅಂತಂದರೆ ಈ ಜಗತ್ತಿಗೆ ಆ ಸೃಷ್ಟಿಕರ್ತನಿತ್ತಂಥ ಹಲವಾರು ಸಂದೇಶಗಳ ಜ್ಞಾನೋದಯ ಆಗಬೇಕು. ಆ ಜ್ಞಾನದಿಂದ ಮಾತ್ರ ನಾವು ಇಲ್ಲಿ ಇರಲಿಕ್ಕೆ ಸಾಧ್ಯ ಅಂತ. ಅದಕ್ಕೆ ನಾನು ಮೊದಲು. ಅದಕ್ಕೆ ಹೇಳೋದು ಜ್ಞಾನಕ್ಕೆ ಇನ್ನೊಂದು ಹೆಸರೇ ತಿಳುವಳಿಕೆ. ಯಾವುದು ತಿಳಿದಿಲ್ಲವೋ ಅದನ್ನು ತಿಳಿಯಾಗಿ ತಿಳಿದುಕೊಂಡು ಬಾಳುವಂಥದ್ದು ಏನೈತಲ್ಲ, ಅದನ್ನು ನಮ್ಮ ಅನೇಕ ಶರಣರು ತಮ್ಮ ವಚನಗಳ ಮೂಲಕ ನಮಗೆ ದಾರಿ ಎರೆದು ಕೊಟ್ಟಿದ್ದಾರೆ. ಅವುಗಳನ್ನು ಅರ್ಥೈಸ್ಕೊಂಡು ಬದುಕೋದು ಭಾಳ ಮುಖ್ಯ ಆಗುತ್ತೆ ಅಂತ. ಭಾಳ ಮುಖ್ಯವಾಗಿ ಇವತ್ತು ಶಿವ ಮತ್ತು ಶಕ್ತಿಯ ಒಂದಾದ ದಿನ ಅಂತ ಕರೀತಾರೆ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ಈ ಸಂದರ್ಭದಲ್ಲಿ ಶಿವನ ಜೊತೆಗೆ ಶಕ್ತಿ ಸಮ್ಮಿಳಿತಗೊಂಡಿರುವಂಥ ದಿನ. ಈ ದಿನ ಭೂಲೋಕದಲ್ಲಿ ದೇವಾಲಯಗಳಲ್ಲಿ ಅಷ್ಟೇ ಅಲ್ಲದೆ ಕೂಡ ತಮ್ಮ ಮನೆಗಳಲ್ಲಿಯೂ ಕೂಡ ಶಿವನ ಸ್ಮರಣೆಯನ್ನು ಮಾಡ್ತಾ ತಮಗೆ ಆಗಿರುವಷ್ಟು ಶಿವನ ಸ್ತೋತ್ರವನ್ನು ಪಠಿಸುತ್ತಾ ಶಿವನ ಮಹಿಮೆಯನ್ನು ಓದುತ್ತಾ, ಅಂದರೆ ತಾವು ಸಂಪೂರ್ಣವಾಗಿ ನಾವು ಶಿವನ ಜೊತೆಗೆ ಇರುವಂಥದ್ದು. ಭಾಳಷ್ಟು ಜನ ಇವತ್ತು ಉಪವಾಸವನ್ನು ಆಚರಿಸ್ತೀವಿ. ಏನು ಉಪವಾಸ ಅಂತಂದರೆ, ಲೌಕಿಕವಾಗಿ ನಾವು ಉಪವಾಸ ಎಂದರೆ ಏನನ್ನೂ ತಿನ್ನದೇ ಇರುವುದು, ಊಟ ಮಾಡದೇ ಇರೋದು, ನೀರು ಕುಡಿದೇ ಇರೋದು, ಕಾಫಿ ಟೀ ಕುಡಿದೇ ಇರೋದು, ಉಪವಾಸ ಇರುವಂಥದ್ದು ರೂಢಿಸ್ಕೊಂಡಿದೆ. ಏನು ಉಪವಾಸ ಅಂತಂದರೆ, ವಾಸ ಬೇರೆ. ವಾಸ ಅಂತಂದರೆ ಸರ್ವಜ್ಞ ಕವಿ ಭಾಳ ಚೆನ್ನಾಗಿ ಹೇಳ್ತಾನೆ, ಬೆಚ್ಚನ ಮನೆಯಿರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯನ್ನು ಅರಿತು ನಡೆಯುವ ಸತಿ ಇರಲು ಅಂತ ಬರೀತಾರೆ. ಮುಂದಕ್ಕೆ ಸೇರಿಸ್ಕೊಟ್ಟು ಹೋದರೆ, ಮುದ್ದಾಡಲು ಮುದ್ದು ಮನಸ್ಸಿನ ಮಕ್ಕಳಿರಲು, ಓಡಾಡಲು ವಾಹನಗಳಿರಲು, ಆಳು ಕಾಳುಗಳಿರಲು, ಸೌಕರ್ಯಗಳಿರಲು, ವೈಭವ ಪೂರ್ಣ ಜೀವನ. ಇದು ವಾಸ. ಇದು ಈ ಲೌಕಿಕ ಬದುಕಿನ ವಾಸ. ಇದರಲ್ಲಿ ವಾಸಿಸ್ತಾ ಇದ್ದೇವೆ. ಆದರೆ ಉಪವಾಸ ಅನ್ನುವಂಥದ್ದು ಏನದಲ್ಲ, ಇಡೀ ದಿನದ ಇಡೀ ಸಮಯವನ್ನು, ಇಡೀ ರಾತ್ರಿಯನ್ನು ಶಿವನ ನೆನಪಿನಲ್ಲಿ, ಶಿವನ ಮಂಗಳಕರ ಸ್ತೋತ್ರದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದೈತಲ್ಲ, ಅದಕ್ಕೆ ಉಪವಾಸ ಅಂತ ಕರೀತೀವಿ. ವಾಸಕ್ಕೂ ಉಪವಾಸಕ್ಕೂ ಇರುವ ವ್ಯತ್ಯಾಸ ಏನಂದರೆ, ವಾಸ ಜೀವನ ಎಂದು ಹೋಲಿಸಿಕೊಂಡರೆ ಉಪವಾಸ ಎಂಬುದು ಶಿವನ ನಾಮಸ್ಮರಣೆಯನ್ನು ಮಾಡುವಂಥದ್ದು. ಅದಕ್ಕೆ ಆ ಬೆಳಕಿನಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂಥದ್ದು ಉಪವಾಸ. ಜಾಗೃತವಾಗಬೇಕು. ನನಗೆ ಜೀವನದಲ್ಲಿ ಈ ದೇಹದಲ್ಲಿ ಪರಮಾತ್ಮ ಏನೆಲ್ಲ ವೈವಿಧ್ಯಮಯ ಚಮತ್ಕಾರಗಳನ್ನು ಇಟ್ಟು ಕಳಿಸಿದ್ದಾನೆ. ಅವೆಲ್ಲವುಗಳನ್ನು ನನ್ನ ಹತೋಟಿಯಲ್ಲಿ ಇಟ್ಟುಕೊಂಡು, ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಶಿವನ ನಾಮಸ್ಮರಣೆಯಲ್ಲಿ ಅವನು ಹೇಳಿಕೊಟ್ಟ ಮಾರ್ಗದಲ್ಲಿ ಸಾಗಲಿಕ್ಕೆ ಮತ್ತೆ ಮತ್ತೆ ಜಾಗೃತಿ ಆಗುವುದಕ್ಕೆ ಜಾಗರಣೆ ಅಂತ ಕರೆದು. ಜಾಗೃತವಾಗು. ಈ ಜಾಗೃತಿಯಲ್ಲಿ ಈ ರಾತ್ರಿಯನ್ನು, ಶಿವನ ಮಹತ್ವವನ್ನು ಅರಿತುಕೊಳ್ಳುವಂಥ ಒಂದು ರಾತ್ರಿ ಏನದಲ್ಲ, ಅದು ಶಿವರಾತ್ರಿ ಅಂತ. ಇದಕ್ಕೆ ಭಾಳಷ್ಟು ದಿನಗಳ ಕಾಲ
ನಾವು ನಮ್ಮದೇ ಆದಂಥ ವಾಸದಲ್ಲಿ ಏನೆಲ್ಲ ಸಂದರ್ಭಗಳಲ್ಲಿ ಈ ಬದುಕಿನ ಜಂಜಾಟದಲ್ಲಿ ಅನೇಕ ರೀತಿಯಾದಂಥ ನಾಟಕಗಳನ್ನು ಆಡ್ತೀವಿ. ಆ ಎಲ್ಲವುಗಳನ್ನು ತೊಳೆದು ಹಾಕಿ ಒಂದು ಸತ್ಯ ಶುದ್ಧವಾದ ಕಾಯಕದೊಂದಿಗೆ ನನ್ನ ಜೀವನವನ್ನು ರೂಪಿಸಿಕೊಳ್ಳೋದಕ್ಕಿರುವಂಥ ಅತ್ಯಂತ ಪವಿತ್ರವಾದ ಒಂದು ದಿನ ಅಂತಂದರೆ ಅದು ಶಿವರಾತ್ರಿ. ಆಗಿರುವ ಈ ಹಿಂದೆ ಆಗಿರುವ ಅನೇಕ ಪ್ರಮಾದಗಳನ್ನು, ತಪ್ಪುಗಳನ್ನು ಪುನಃ ನೆನಪಿಸಿಕೊಂಡು ಮರುಕಳಿಸಿ ಮುಂದೆ ಅವು ಆಗಲಾರದಂತೆ ನೋಡಿಕೊಳ್ಳುವಂಥ ಜಾಗೃತೆಯನ್ನು ಮನಸ್ಸಿನಲ್ಲಿ ಮಾಡಿಕೊಳ್ಳೋದೇನಿದೆಯಲ್ಲ ಅದು ಜಾಗರಣೆ. ಶಿವನ ನೆನಪು, ಶಿವನ ಅನುಭವ, ಇಡೀ ರಾತ್ರಿಯಲ್ಲಿ ಅವನ ನಾಮಸ್ಮರಣೆ, ಅದರ ಮಹತ್ವವನ್ನು ಅರಿತುಕೊಳ್ಳುವುದರ ಜೊತೆಗೆ ಅವನ ಸಮೀಪದಲ್ಲಿ ವಾಸವಾಗಿರುವಂಥ ನಾವುಗಳು ಅದಕ್ಕೆ ಉಪವಾಸ ಎನ್ನುವ ಪದದೊಂದಿಗೆ ಅವತ್ತೇನು ನಾವು ಊಟಕ್ಕೋಸ್ಕರ ಸಮಯ ಬಳಸ್ತೀವಿ, ನಮ್ಮ ವೈಭವಕ್ಕೋಸ್ಕರ ಏನು ಸಮಯ ಬಳಸ್ತೀವಿ, ಆ ಎಲ್ಲ ಸಮಯವನ್ನು ಅವನ ಜೊತೆಗಿದ್ದು ಈ ಎಲ್ಲ ಕ್ರಿಯೆಗಳನ್ನು ಬದಿಗಿಟ್ಟು ಆ ಶಿವನ ಸ್ಮರಣೆಯಲ್ಲಿರುವಂಥದ್ದು ಐತಲ್ಲ ಅದು ಭಾಳ ಪವಿತ್ರವಾಗಿರುವಂಥದ್ದು. ಅದನ್ನು ದೇವಾಲಯಕ್ಕೆ ಹೋಗಿ ಮಾಡ್ಬೇಕಂತೇನಿಲ್ಲ, ಮನೆಯಲ್ಲಿನೂ ಕೂಡ ನಾವು ಆಚರಣೆ ಮಾಡಬಹುದು. ಅವತ್ತಿನ ದಿನದಿಂದ ಹಿಂದೆ ಆಗಿರುವ ತಪ್ಪುಗಳನ್ನು ನಾವು ಮರುಕಳಿಸದಂತೆ ಮುಂದಕ್ಕೆ ಹೆಜ್ಜೆ ಇಡುವಂಥದ್ದು ಏನಿತ್ತಲ್ಲ ಅದು ಶಿವರಾತ್ರಿಯ ಸಂದೇಶ, ಶಿವರಾತ್ರಿಯ ಮಹತ್ವ ಅನ್ನುವಂಥದ್ದನ್ನು ನಾವು ನೀವೆಲ್ಲ ಅರ್ಥಕೊಳ್ಳೋಣ. ಇಂಥ 10 ಹಲವಾರು ವಿಚಾರಗಳನ್ನು ಭಾಳ ಸರಳವಾಗಿ ಸಂಕ್ಷಿಪ್ತವಾಗಿ ನಮ್ಮ ಶರಣರು ಅನೇಕ ಯೂಟ್ಯೂಬ್ ಚಾನಲ್ ಮುಖಾಂತರ, ಅನೇಕ ಉಪನ್ಯಾಸ ಮಾಲಿಕೆ ಮುಖಾಂತರ ತುಂಬ ಚೆನ್ನಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಭಾಳಷ್ಟು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ನಿತ್ಯ ನಿರಂತರವಾಗಿ ಹೀಗೇನೆ ಅವರು ಯಾರು ಅವರಿಗೆ ಅತಿಥಿಗಳು ಸಿಗದೆ ಹೋದರೂ ಕೂಡ ಈ ಚಾನಲ್ಗಳಲ್ಲಿ ಅವ್ರದ್ದೇ ಆದಂಥ ವಿಚಾರಗಳನ್ನು ಮಂಡಿಸ್ತಾ ಹೋಗ್ಬೇಕನ್ನುವಂಥದ್ದು ಕೂಡ ಭಾಳಷ್ಟು ಶರಣರ, ಭಾಳಷ್ಟು ನಮ್ಮ ಸ್ನೇಹಿತರ ಒಂದು ಅಭಿಲಾಷೆ ಆಗಿದೆ, ಆಕಾಂಕ್ಷೆ ಆಗಿದೆ. ಹಾಗಾಗಿ ತಾವು ಇದನ್ನು ನಿಲ್ಲಿಸದೆ ನಿತ್ಯ ನಿರಂತರವಾದಂಥ ಉಪನ್ಯಾಸ ಮಾಲಿಕೆಯ ಮೂಲಕ ತಮಗೆ ಅನುಭವಕ್ಕೆ ಬಂದಿರುವಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ಹಂಚ್ಕೊಳ್ಬೇಕನ್ನುವಂಥ ಮಾತನ್ನು ಕೇಳ್ತಾ ಇವತ್ತಿನ ಶುಭ ದಿನದಂದು ಶಿವರಾತ್ರಿಯ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಶಿವ ನಮ್ಮೆಲ್ಲರಿಗೂ ಕೃಪೆಯನ್ನು ತೋರಲಿ ಎನ್ನುವಂಥ ಮಾತನ್ನು ಹೇಳ್ತಾ ಇವತ್ತೇನು ವಿಶೇಷವಾಗಿ ಶರಣರು ನನ್ನನ್ನು ಕರೆಸಿ ಒಂದೆರಡು ಮಾತಾಡೋಣ ಇವತ್ತು ಶಿವರಾತ್ರಿಯ ಕುರಿತು ಅಂತ ಏನು ಸಮಾಗಮಗೊಂಡಿದ್ದೇವೆ, ಆ ವಿಚಾರಗಳನ್ನು ನಾವೆಲ್ಲ ಸಮ್ಮಿಳಿತ ಮಾಡಿಕೊಂಡಿದ್ದೀವಿ. ಈ ಮೂಲಕ ಮತ್ತೊಂದು ಸಾರಿ ಈ ಮಹತ್ವದ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಅವಕಾಶಕ್ಕಾಗಿ ಶರಣರಲ್ಲಿ ತಮ್ಮಲ್ಲೆಲ್ಲರಲ್ಲಿ ವಂದಿಸಿ ಎರಡು ಮಾತನ್ನು ಮುಗಿಸ್ತೇವೆ. ವಿಶೇಷವಾಗಿ ಇಲ್ಲಿ ತನಕ ನಿಮ್ಮೆಲ್ಲರಿಗೆ ಜ್ಞಾನವನ್ನು ನೀಡ್ತಕ್ಕಂಥ ಆ ಸರ್ಗೆ ನಾವು ಏನು ಹೇಳ್ಬೇಕಂತಂದ್ರೆ, ಈಗ ಯೂಟ್ಯೂಬ್ ಚಾನಲ್ ಈಗ ವೀಕ್ಷಣೆ ಮಾಡ್ತಕ್ಕಂಥ ವೀಕ್ಷಕರಿಗೆ ನಾವೊಂದು ವಿಷಯ ಹೇಳ್ಬೇಕಂತ ನಮ್ಮ ಮನಸ್ಸಿನಾಗ ಇತ್ತು. ಮೊದಲು ಹೇಳಿದ್ರಿ ವಿಷಯ ಈಗ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡ್ಬೇಕತ್ತಪ್ಪ ಅಂದ್ರೆ ಅವರೇ ಕಾರಣ. ಯಾಕಂದ್ರೆ ಕೆಲವೊಂದು 2-3 ಬುಕ್ಕ ಬರಿಬೇಕಾತಪ್ಪ ಅಂದ್ರೆ ಅವರೇ ಕಾರಣ. ಅದರಂತೆ ನಾವು ಏನೋ ಒಂದು ಪ್ರಾರಂಭ ಈ ಸುಮ್ಮನೆ ಮನೆಗೆ ಕುಂತ್ಕೊಂಡು ಇರೋರು ನಾವು ರೈತರು ಅಂಥದ್ದು ನಮಗೆ ಕೆಲಸ ಹಚ್ಚಾರ ಅಧ್ಯಾತ್ಮ ಬಗ್ಗೆ. ಈ ಯೂಟ್ಯೂಬ್ ಚಾನಲಿಂದ ಆಗಿರ್ಬೋದು ಮತ್ತು ಬುಕ್ಕಿಂದ ಆಗಿರ್ಬೋದು, ವಿಶೇಷ ಎಲ್ಲ ಜನರು ಸಾಧು ಸತ್ಪುರುಷರಿಂದ ಭಾಳ ಶರಣರ ಭೇಟಿ ಆಗ್ಯಾರ. ಅದ್ರ ಸಲುವಾಗಿ ಅವರು ತುಂಬ ಏನೋ ಟೈಮ್ ಸಿಕ್ಕರೆ ಬೇಕಾದಂಗೆ ಅನುಭವ ಐತಿ. ಆಮೇಲೆ ಮತ್ತು ಹಂಗೆ ದಿನ ಹೆಣ್ಮಕ್ಳು ಇರ್ತೈತೆ, ಹಂಗೆ ವಾರಕ್ಕೊಮ್ಮೆ ಅಲ್ಲ, 10 ದಿವ್ಸಕ್ಕೊಮ್ಮೆ ಅಲ್ಲ, 2 ದಿನಕ್ಕೊಮ್ಮೆ ಮಾಡ್ಕೊಂತ ಹೋಗೋಣ. ಇವತ್ತಿನ ದಿವಸ ವಿಶೇಷವಾಗಿ ವರ್ಷಕ್ಕೊಮ್ಮೆ ಶಿವರಾತ್ರಿ ಅಂತ ಮಾಡ್ತಾರೆ. ನೀವೆಲ್ಲರೂ ಶಿವರಾತ್ರಿ ಅಂತ, ಶಿವ ಮತ್ತು ರಾತ್ರಿ ಅಂದ್ರೆ ಅಜ್ಞಾನ ಮತ್ತು ಜ್ಞಾನ ಎರಡು ಕೂಡಿದ ದಿನ ಇವತ್ತು. ಶಿವಶಕ್ತಿ ಅಂತ ಹೇಳಿದ್ರಿ ತಮ್ಮೆಲ್ಲರಿಗೆ. ಅಂದ್ರೆ ಶಿವನ ದರ್ಶನ ಆಗ್ಬೇಕತ್ತಪ್ಪ ಅಂದ್ರೆ ನಾವು ಏನು ಮಾಡಬೇಕು? ಶಿವನ ದರ್ಶನ ಅಂದ್ರೆ ಇವತ್ತಿನ ಸ್ವರ್ಗ ಬಾಗಿಲು ತೆರೆದಿತ್ತಂತ ಹೇಳ್ತಾರೆ. ಅದು ಏನದು ಸ್ವರ್ಗದ ಬಾಗಿಲು ಅಂತಂದ್ರೆ ಏನು? ಶಿವನ ನೀವು ಶಿವನ ಆಗ್ಬೇಕತ್ತಪ್ಪ ಅಂದ್ರೆ ಏನು ಅಂದ್ರೆ ಇವತ್ತಿನ ಮಹತ್ವದ ನಾನು ಇನ್ನೊಂದು ಸ್ವಲ್ಪ ಹೇಳ್ಬೇಕಾಗಿತ್ತು. ಯೋಗ ನಿದ್ರೆಯಿಂದೆದ್ದು ಶಿವನು ಯೋಗ ನಿದ್ರೆಯಿಂದೆದ್ದು ಚೈತನ್ಯಶೀಲನಾಗಿರುವಂತ ದಿನ ಅಂತಲೂ ಕರೀತಾರೆ. ಅವ ಯೋಗ ನಿದ್ರೆಯಲ್ಲಿದ್ದುಕೊಂಡು ಏನ್ ಎಚ್ಚರ ಆಯ್ತು, ಋತುಮಾನಗಳ ಬದಲಾವಣೆ. ಈಗ ನಾವು ಬಹಳಷ್ಟು ನಾವೆಲ್ಲರೂ ಏನ್ ಮಾಡ್ತೀವಿ ಅಂದ್ರೆ ಸಾಕಷ್ಟು ಹಬ್ಬ ಹರಿದಿನಗಳನ್ನು ಆಚರಿಸ್ಕೊಂತ ಬಂದಿವಿ. ಪ್ರತಿಯೊಂದು ನಮ್ಮ ಜೀವನದ ಎಲ್ಲ ಹಾಸುವಕ್ಕಗಳಲ್ಲಿ ಹಬ್ಬಗಳನ್ನು ಆಚರಿಸ್ತೀವಲ್ಲ, ಆ ಹಬ್ಬಗಳಿಗೆ ಒಂದು ಹೆಸರನ್ನು ಕೊಟ್ಟು ಅದಕ್ಕೊಂದು ಸಂಪ್ರದಾಯವನ್ನು ಇಟ್ಟು ಆಚರಣೆ ಮಾಡ್ತಾ ಬಂದಿವಲ್ಲ.
ಅವು ಎಲ್ಲವುಗಳಲ್ಲಿ ಬಹಳ ಪವಿತ್ರವಾಗಿರುವಂತದ್ದು ಯಾವುದು ಅಂತಂದ್ರೆ ಶಿವರಾತ್ರಿ. ಕ್ರಿಯೆ ಮಾಡ್ತಾ ಯಾಕೆ ಶಿವರಾತ್ರಿಗೆ ಹೋಲಿಸಿದ್ರಂದ್ರೆ ಯೋಗ ನಿದ್ರೆಯಿಂದ ಎದ್ದು ಚೈತನ್ಯಶೀಲನಾದ ಶಿವ ಎನ್ನುವಂತ ಒಂದು ಉಲ್ಲೇಖ ಇದೆ. ಅಂದ್ರೆ ಅವನಿಗೆ ಏನ್ ಶಕ್ತಿಯಿಂದ ಮೈ ದೊಡವಿ ಮತ್ತೆ ತನ್ನ ಕಾರ್ಯವನ್ನ ಮುಂದುವರಿಸ್ತಾನ. ಹಂಗ ಮನುಷ್ಯ ಜೀವಿಗಳೂ ಕೂಡ ಏನ ಇರ್ಬೇಕು ಅಂತಂದ್ರೆ ತಾನು ಕೊಡನಿ ಎದ್ದು ಇವತ್ತಿನಿಂದ ಚೈತನ್ಯಶೀಲರಾಗಿ ಮತ್ತೆ ಮುಂದಿನ ಕೆಲಸಗಳನ್ನ ಮಾಡ್ಬೇಕು ಅನ್ನುವಂಥದ್ದು ಕೂಡ ಸಂದೇಶ ಅದರಲ್ಲಿ ಇದೆ ಅಂತ. ಅದರಂತೆ ವಿಶೇಷವಾಗಿ ಭಗವಂತನ ಹುಡುಕಾಡೋದು ಬೇಕೇ ಇಲ್ಲ. ಅಂದ್ರೆ ಈಗ ನಾವು ತಾಮಸ ಗುಣದಿಂದ ಮಲ್ಕೊಂಡ್ಬಿಟ್ಟಿತ್ತು, ಅದರಿಂದ ಎದ್ದು ಕಾಶಿ ಎಚ್ಚರಾಗಿ ಕ್ರಿಯಾಬದ್ಧರಾಗಿ ನಡಿಬೇಕಂತ ಅವ್ರ ಆಶೆ. ಇವತ್ತು ಶಿವನ ದರ್ಶನ ಇವತ್ತಿಂದ ಅಂತ ಲಕ್ಷಣ ಹೇಳಿಕೊಡ್ತೈತೆ. ಅದರಂತೆ ನಾವು ಶಿವ ಅಂತಂದ್ರೆ, ನಿಜವಾದ ಶಿವ ಅಂತಂದ್ರೆ ಯಾರಂದ್ರ ಕ್ಷೇತ್ರ ಯಾತ್ರೆಗೆ ಹೋಗೋದು ಬೇಕಾಗಿಲ್ಲ, ಆತನ ಕಾಣಬೇಕತ್ತಪ್ಪ ಅಂದ್ರೆ ನಾವು ಏನಾದ್ರು ನಮ್ಮ ಅನುಭವಕ್ಕೆ ನಾವು ಅಡ್ಡಾಡ್ಬೋದು. ಅಂದ್ರೆ ಗುಡಿಗೆ ನಡ್ಕೊಳೋದಾಗಿರ್ಬೋದು, ಜಾತ್ರೆ ಮಾಡೋದಾಗಿರ್ಬೋದು, ಎಲ್ಲ ಎಷ್ಟೋ ಲಿಂಗಗಳು ದರ್ಶನಕ್ಕೆ ಹೋಗೋದಾಗಿರ್ಬೋದು. ಅಲ್ಲಿ ಮಾಡಿದ್ರ ಶಿವಂಗಿದ್ರ ಶಿವಯೋಗಿ ಸಿದ್ದರಾಮೇಶ್ವರ ಮೊದಲು 12ನೇ ಶತಮಾನ ಶರಣರು ಕಾಣ್ಲಿಕ್ಕಂತ ಮುಂಚೆ ಆತ ಕೆರೆ ಕಟ್ಟಿಸಿರ್ತಾನಂತ, ನೀರು ತಬ್ಬಾಕಿರ್ತಾನ, ಮತ್ತು ಅನ್ನ ಸಂತರ್ಪಣೆ ಮಾಡ್ತಿರ್ತಾನ, ಆಮೇಲೆ ಗುಡಿ ಗುಂಡಾರ ಕಟ್ಟಿಸ್ತಿರ್ತಾನ, ಎಲ್ಲರೂ ಭಕ್ತನ ಸನಿಕ ಇಟ್ಕೊಂಡು ಎಲ್ಲ ಪ್ರೀತಿ ಪ್ರೇಮ ಇದ್ರಂಗೆ ಬೆಳೆಸ್ತಿರ್ತಾನ. ಇದು ಶಿವ ಅಲ್ಲ ಇದು ಅಂಬುದು ಆತಗೆ ಗೊತ್ತಾಗಿಲ್ಲ ಮೊದಲು. ಅದನ್ನ ಪ್ರಭುದೇವ್ರು ಬಂದು ತಿಳಿಸ್ತಾರ ಆತಗೆ. ಆ ಮಾರ್ಗದಿಂದ ಕಲ್ಯಾಣಕ್ಕೆ ಹೋಗಾಗ ಪ್ರಭುದೇವ್ರು ಬಂದ ಕಾಶಿ ಆತಗೊಂದು ಮಾತು ಹೇಳ್ತಾರಂತ, ಏ ಸಿದ್ದರಾಮ ಇಲ್ಲಿ ಬಾ ಅಂದ ಕಾಶಿ ಕರೆದ್ ಕಾಶಿ ನೀನು ಎಲ್ಲ ಮಾಡಕತ್ತಿಯಲ್ಲ, ನೀನು ವಿಶೇಷ ಓಕೆ ಇದು ಎಲ್ಲಿ ಕ್ರಿಯಾತಿದು, ಇದು ಶಿವನ ನಿಜ ಅಲ್ಲ, ಇದು ಶಿವನ ನಿಜ ತತ್ವ ಅಂದ್ರೆ ವಿಶೇಷ ಐತಿ ಬೇರೆ ಅಂತ ಹೇಳಿ ಒಂದು ವಚನ ಹೇಳ್ತಾನ್ರಿ ಅಲ್ಲಿ. ಸಿದ್ದರಾಮ ಶಿವಗೆ ಮುಂದೆ ಪ್ರಭುದೇವರು ಅದೇ ಮೊದಲ ವಚನ ಆತನ ಭೇಟಿ ಅದು. ಅನ್ನವ ನಿಕ್ಕಿ ನನ್ನಿಯ ನುಡಿದು ಅರವಂಟಿಗೆ ನಿಕ್ಕಿ ಕೆರೆಯ ಕಟ್ಟಿಸಿದೊಡೆ ಮರಣದಿಂದ ಸ್ವರ್ಗ ಉಂಟಲ್ಲದೆ ಶಿವನ ನಿಜವು ಸಾಧ್ಯವಾಗದು. ಗುಹೇಶ್ವರನರಿದ ಶರಣಂಗೆ ಆವು ಫಲವೂ ಇಲ್ಲ ಹಂಗೆ ಹೇಳ್ತಾನತ. ಈಗ ಅನ್ನ ನೀಡ್ತಿದಿ, ಮತ್ತೆ ಕೆರೆಯನ್ನು ಕಟ್ಸಿದಿ, ಮತ್ತೆ ಗುಡಿ ಗುಂಡಾರ ಕಟ್ಸಕೈತಿ, ಮತ್ತೆ ನಮ್ಮದು ಬರ್ತೈತಿ, ಅದ್ರಾಗ ನಾನು ಮಾಡಿ ನೆಮ್ಮದು ಬರ್ತೈತಿ. ಅದು ಶಿವನ ನಿಜ ಅಂತಂದ್ರ ಭಗವಂತನ ನೀನು ಅರಿತಲ್ಲ, ಬೇಕಿಲ್ಲ ಬೇಡಿಲ್ಲ, ಅಲ್ಲಿ ಪಾಪ ಇಲ್ಲ ಪುಣ್ಯ ಇಲ್ಲ, ನಾನಿಲ್ಲ ನೀನಿಲ್ಲ ಅಂತ. ಅದು ಶಿವನ ನಿಜ. ವಿಶೇಷವಾಗಿ ಅರಿಯುವ ಬಗ್ಗೆ ಶಿವನ ಅರಿಬೇಕತ್ತಪ್ಪ ಅಂದ್ರ ಈಗ ನೋಡ್ರಿ ಪಂಚಭೂತಗಳಿಂದ ಶರೀರ ಆಗೈತಿ ಅಂತ ಹೇಳ್ತಾರೆ. ಅಂದ್ರ ಬೆಂಕಿ, ನೀರು, ಗಾಳಿ, ಆಮೇಲೆ ಭೂಮಿ, ಇವು 4 ಬಿಡ್ಬೋದು. ಇವು ಆಕಾಶ ನಮ್ಮನ್ನು ಬಿಡಂಗಿಲ್ಲ. ಅಂದ್ರ ಆಕಾಶವೇ ನೀನು, ಆ ಬೈಲ್ ಏನೈತಲ್ಲ ನೀನು ಎಲ್ಲ ಈ ಶರೀರ ಕಳೆದ ಮೇಲೆ ಬೈಲಾಗ ಬೈಲ್ ಸೇರ್ಕೊಂಡ್ಬಿಡ್ತಿ ಅಂತ. ಅದಕ್ಕೆ ಭಗವಂತ ಅಂತ, ಅದು ಬೈಲ್ ಅಂದ್ರೆ ಭಗವಂತ ಅಂತ. ಅದಕ್ಕೆ ಹತ್ತಿರ ದಿನ ಅಂತ ಯಾಕಂತಂದ್ರ ನಾವು ಎಲ್ಲೆಲ್ಲೇ ನೋಡ್ಯಾಕ ನೂಚಾಡಕತ್ತೀವಿ, ಓಡಾಡಕತ್ತೀವಿ, ಸರ್ತಿಗೆ ನಿಂದಿರ್ತೀವಿ ದರ್ಶನಕ್ಕಾಗಿ. ಈಗ ಹೇಳಿದ್ರಲ್ಲ ನೀವು ಹೇಳುವಾಗ ನೋಡ್ರಿ, ಶಿವನನ್ನ ಅನುಭವ ಮಾಡಿಕೊಳ್ಳೋದಕ್ಕ ಯಾತ್ರೆ ಹೋಗೋದಾಗ್ಲಿ, ಗುಡಿಗೆ ಹೋಗೋದಾಗ್ಲಿ, ನಾವು ಅಡ್ಡಾಡಿದ್ರೆ ಲೋಕ ಜ್ಞಾನಕ್ಕ ಅಥವಾ ಅನುಭವಕ್ಕೆ ಅಡ್ಡಾಡ್ತಿರ್ಬೋದು. ವೈಭವ ಏನು ಜಾತ್ರೆ ಮಾಡ್ತೀವಿ, ಇನ್ನೇನೋ ಮಾಡ್ತೀವಿ ಅಂತಂದ್ರೆ ಅದೇ ಜಾಗೃತಿಗಾಗಿ ಜಾತ್ರೆ, ಜಾಗೃತಿಗಾಗಿ ಯಾತ್ರೆ, ಜಾಗೃತಿಗಾಗಿನೇ ನಮ್ಮ ಪಯಣ. ಏನು ಅಂತಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನುವಂತ ಜಾಗೃತಿಯಲ್ಲಿ ನಮ್ಮ ಇಂದ್ರಿಯಗಳು ಪರಿಶುದ್ಧಗೊಳ್ಬೇಕು. ನಾವು ಜಾತ್ರೆ ಮಾಡುತ್ತೇವೆ ಎನ್ನುವಂತ ನೆಪದಲ್ಲಿ ನಮ್ಮ ಇಂದ್ರಿಯಗಳು ಪರಿಶುದ್ಧಗೊಳ್ಬೇಕು, ಜಾಗೃತಿ ಆಗ್ಬೇಕು. ಅಂದ್ರೆ ಶರಣರು, ನಮ್ಮ ಹಿರಿಯರು, ಬುದ್ಧಿಜೀವಿಗಳು ನಮ್ಗೆ ಹಾಕೊಟ್ಟು ಮಾರ್ಗ ಅಂತದಂತಂದ್ರೆ ಜಾಗೃತೆ. ನೋಡಿ, ನಾವು ನಮ್ಮ ಲೌಕಿಕ ಬದುಕಿನ 108 ಮಾತುಗಳನ್ನ ಆಡ್ತಾ ಹೋಗ್ತಿರ್ತೀವಿ ದಾರಿ ಉದ್ದಕ್ಕೂ. ದೇವಸ್ಥಾನ ಬಂದ ತಕ್ಷಣ ಏನ್ ಮಾಡ್ತೀವಿ, ನಮ್ಮ ಲೌಕಿಕ ಬದುಕಿನ ಮಾತುಗಳನ್ನ ನಿಲ್ಲಿಸಿ ಅಲ್ಲೇ ನಮಸ್ಕಾರ ಮಾಡ್ತೀವಿ, ಕೈ ಜೋಡಿಸ್ತೀವಿ. ಏನೋದು ಅದೇ ಜಾಗೃತಿ. ಈಗ ಜಾಗರಣೆ ಅನ್ನುವಂಥದ್ದು ಏನೈತಲ್ಲ ಅದು ಜಾಗೃತೆಗೊಳ್ಳೋದು. ನಮ್ಮ ಲೌಕಿಕ ಬದುಕಿ ಈಗ ನೀವ್ ಹೇಳಿದ್ರಲ್ಲ ಶರಣರ ವಚನದ ಸಾರಾಂಶ ಹೇಳಿದ್ರು ನೋಡಿ. ಲೌಕಿಕ ಬದುಕಿಗೆ ಬೇಕಾಗಿರುವಂತ ಎಲ್ಲವುಗಳನ್ನು ಮಾಡಿದ್ರು ಅವರು. ಲೌಕಿಕ ಬದುಕಿನ ಆಚೆಗೆ ಇದೆ ಅಲ್ಲ ಆಧ್ಯಾತ್ಮಿಕ ಬದುಕು, ಶಿವನ ನೆನಪು ಹೇಗೆ, ಶಿವನನ್ನ ಅನುಭವ ಮಾಡೋದು ಹೇಗೆ ಅಂತ ಐತಲ್ಲ, ಅದಕ್ಕೆ ಮತ್ತೊಂದು ಸೂತ್ರ ಹೇಳ್ಕೊಡ್ತೀನಿ ಬಾ ಅಂತಂದ್ರು ಅವರು ಪ್ರಭುಗಳು. ಎಲ್ಲ ಪ್ರಭುಗಳು ಹೇಳಿದ್ದೇನು ಅಂತಂದ್ರೆ ಶರಣರಿಗೆ ಬರೀ ಇಷ್ಟು ಮಾಡಿ ಅಲ್ಲ, ಇಷ್ಟಕ್ಕೆ ಸಾಲಲ್ಲ, ಹೋಗ್ಬೇಕು, ಮುಕ್ತಿ ಹೊಂದಕ್ ಆಗುದಿಲ್ಲ ನಮ್ಗೆ, ಇನ್ನೂ ಮುಂದಕ್ಕೆ ಹೋಗ್ಬೇಕು, ಮುಂದಿನ ದಾರಿಯನ್ನು ತೋರಿಸ್ತೀನಿ ಬಾ ಅಂತಂದ್ರೆ ಆ ಜಾಡಿನಲ್ಲಿ ಯಾರು ಹೋಗ್ತಾರೋ ಅಂತವ್ರು ಬೇಕಾದ್ರೆ ಮುಂದಿನ ದಾರಿಯನ್ನು ಕಂಡುಕೋಬಹುದು ಅನ್ನೋ ಒಂದು ಸಂದೇಶವನ್ನ ಇಟ್ರು ಅಂತ. ಬಹಳ ಒಳ್ಳೆ
ಮಾತು ಸತ್ಕ್ರಿಯೆ, ಅದು ಸತ್ಕ್ರಿಯೆಯಿಂದ ಹೋಗ್ಬೇಕು ಹೊರತು ದುಷ್ಕ್ರಿಯೆಯಿಂದ ಹೋದ್ರೆ ಎಂದು ಶೂನ್ಯ ಮುಟ್ಟಂಗಲ್ಲ ಮುಟ್ಟಂಗಲ್ಲ. ಅದಕ್ಕೆ ಶಿವನ ಒಂದು ಮಾತು ಹೇಳ್ತಾರೆ, ಅದಕ್ಕೆ ಏನು ಗಾದಿ ಮಾತು ಹೇಳ್ತಾರೆ, ಬಗಲ ಕೂಸುನಿತಿಯಿಂದ ಓಣಿ ಎಲ್ಲ ಹುಡುಕಾಡ್ತಾರೆ. ಅದ್ರಂಗ ಭಗವಂತ ಬೈಲ ನಮ್ಮೊಳಗೈತೆ, ಅದೇ ಶಿವ ಅಂಬುದು ಅರಿತಿಲ್ಲ ನಾವು. ಅಸಲಿಗೆ ಆಕಾಶ ನೋಡಕ ನೂಕ್ಯಾಟ ಅದಕ್ಕಂತ, ಆಕಾಶ ನೋಡೋದಕ್ಕೆ ನೂಕ್ಯಾಟ ದಡ್ಡದ ಸರ್ಕಾರ ದಡ್ಡದ ಬೇಕಾಗಿಲ್ಲ. ಆದ್ರೆ ತಿಳಿದವರಿಗೆ ಬೈಲಿಗ ಬೈಲಾಗಿಬಿಡೋದಂತ, ಅದ ನಿಜವಾದ ಅರ್ಥ. ಮತ್ತೆ ಸಮಯ ಸಿಕ್ಕಿದ್ರೆ ಮತ್ತೆ ನಾವು ನೀವೆಲ್ಲರೂ ಅರ್ಥ ಅನುಭವ ಮಾಡಮ್ರಿ. ಇಲ್ಲಿ ತನ ನಾವು ನೀವೆಲ್ಲರ ನಿಮ್ಗೆಲ್ಲರಿಗೆ ಜ್ಞಾನವನ್ನು ಹಂಚಿಕೊಂಡಿರ್ತಕ್ಕಂಥ ಸರ್ಗೆ ಶರಣ ಅಂತಂದು ಹೇಳುತ್ತಾ ತಮ್ಮೆಲ್ಲರಿಗೂ ವಂದಿಸಿ ಒಂದೆರಡು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು.